ಮಣ್ಣು. ಬ್ರಿಡ್ಜು 1 hour ಬ್ರಿಡ್ಜ್ ಬರುತ್ತೆ, ನಿಧಾನಕ್ಕೆ ಹೋಗು. ಹೆಂಗಿದೆ ಅಂದೆ. ಇಲ್ಲಿ ಎಷ್ಟೊಂದು ಸ್ಪಾಟ್ಗಳಿದೆಯಂತೆ, ಒಳ್ಳೊಳ್ಳೆದು ಎಂಜಾಯ್ ಮಾಡೋವಂಥ ಸ್ಪಾಟ್ ಎಷ್ಟೊಂದಿದೆ ಅಂತ ಹೇಳ್ತಾ ಇದ್ರು. ಸನ್ಸೆಟ್ ಆಗೋಕ್ಕೂ ಮುಂಚೆ ಹೋಗಬೇಕು ಅಂತ ಅಂದರೆ 5:30 ಆಯಿತು. ಬಾಯ್. ಅವರೆಲ್ಲ ಗಾಡಿ ತಗೊಂಡು ಡ್ರೈವ್ ಮಾಡ್ಬೇಕಂತೆ. ದಾರಿ ಸ್ವಲ್ಪ ಮಿಸ್ ಆಗೋಯ್ತು ಒಂದು ಸೆಕೆಂಡ್. ಮೋಸ್ಟ್ಲಿ ಕಾರ್ಗೆ ಈ ದಾರಿ ಇರಲಿಲ್ಲ. ಗಾಡಿ ಇಳ್ಸಕ್ಕಾಗಲ್ಲ ಕೆಳಗೆ. ರಥ ಇಳಿಸ್ರು. ನನ್ನ ಗಾಡಿ ಇದೆಯಲ್ಲ ಕೆಳಗೆ, ಸುಮ್ಮನೆ ನಾನು ಇಳಿಸಿ. ಲೋ ನಿಂಗೆ ಗಾಡಿ ಇಳಿಸ್ತಾವನೆ. ಮಣ್ಣೊಳಗೆ ಹೋಯ್ತು. ನೀನು ಅವನು ಇಳಿಸಾಯ್ತು ಮಣ್ಣೊಳಗೆ. ಹೆಂಗೆ ತಿರುಗಿಸ್ತೀಯ ಇವಾಗ? ಇಳಿಸಿದ್ಯಾರೋ ಅವನೇ ಎಳಿಬೇಕು ವಾಪಸ್ಸು. ತುಂಬ ಮುಂದೆ ಹೋಗ್ಬೇಡ ಅಷ್ಟೇ. ನೀರೊಳಗೆ ತಗೊಂಡು ಹೋಗ್ತಾನಂತೆ. ನಮ್ಮಮ್ಮ ಒಗಿತವ್ರೆ ಅವನಿಗೆ. ಹಂಗದು ಗುಂಡಾನು ವಾಪಸ್ ಆಡ್ತದೆ. ನೀನು ಜಾಸ್ತಿ ಸ್ಪೀಡಾಗಿ ಓಡಿಸ್ತೀಯಂತೆ. ಹಿಂದೆ ಎಳಿಬೇಕಾ ಬೇಡ? ಮಣ್ಣು ಹಿಂದೆ ಎಳಿತೀನಿ. ಹಿಂದೆ ಎಳೆದ್ಬಿಟ್ಟು ಏನು ಮಾಡ್ತೀಯ? ಹಿಂದೆ ಎಳೆದ್ಬಿಟ್ಟು ಹಿಂಗೆ ಹೋಗ್ತೀನಿ. ಇಲ್ಲ ಆಗತ್ತೆ ತಡಿ. ಆಗ್ತಾನೆ ಇಲ್ಲ. ಥಂಡರ್ ಬರ್ಡ್ ಇಳಿಸು ಅಂದೆ. ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ. ಓ ಗಾಡ್. ಅವನು ಥಂಡರ್ ಬರ್ಡ್ ಇಳಿಸು ಅಂತ ನನಗೆ. ಇಲ್ಲೇ ಇಟ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಆತ್ನಾಕರ ಕಡೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದು ತಡಿ. ಅವರಿಬ್ಬರ ಸ್ಪೀಡಿಗೆ ನೀನು ಬರಬೇಕು. ಹೆಂಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ರೆಕಾರ್ಡ್ ಮಾಡಿದ್ದೀನಿ ನಾನು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಓ ಹಾ ಹಾ ಪ್ರೂಫ್. ಓದ್ ಪಡ್ತ
ಆ ನೀರು ಕೊನೆಗೂ ನಿನ್ನ ಗಾಡಿ ಬೀಚಲ್ಲಿ ಹಿಡಿದು ಅಲ್ಲಿ ಕುದುರೆ ಥರ ಓಡಿಸ್ಕೊಂಡು ಹೋಗ. ಕುದುರೆ ಓಡಿ ಬಂದಿತ್ತ. ಸೆಲ್ಫಿಗೆ ಇನ್ನೊಂದು ಈ ಕಡೆ ಬಾ ನಿಮ್ಗೆ ನಂತರ ಅಮಾಕ್ಷಯ ಮಾಡೋಣ ಅಂದ್ರೆ ಹೆಂಗೆ ಹಂಗಲ್ಲ, 5 ಜನ ಲೂಸ್ ಮಾಡ್ಬಿಟ್ಟಿಗೆ ಇಲ್ಲ ಅದು ರೆಕಾರ್ಡ್ ಆಗ್ತಿದೆಯಲ್ಲ ಅಷ್ಟೇ. ಯಾರೋ ಒಬ್ರಿಲ್ಲ, 5 ಜನ ಅಲ್ವಾ? ಎದು ಈ ಕಡೆ ಬಸ್ ಸ್ವಲ್ಪ ಆಂಟಿ ಈ ಕಡೆ ಕ್ಲೀನಾಗಿ ಬರ್ತಿದೆ. ಹೌದು ಹಂಗೆ ನಂಗೆ ಅನ್ಕೊಡೆ ಕಣ್ಣು ಇದಾಗ್ಬಿಡುತ್ತೆ. ಬೀಚಿಗೆ ಬಂದು ಫೋಟೋಶೂಟ್ ಮಾಡಿ ಒಂದಿಷ್ಟು ಆಯಿತು. ಕೊನೆಗೂ ಟ್ರಿಪ್ಪು ಒಂದು ರೌಂಡ್ ಆಫ್ ಟ್ರಿಪ್ ಆಯ್ತು. ಇವರು ಬೈಕ್ ಬೇರೆ ಇಳಿಸ್ಬಿಟ್ಟಿದ್ರು ಬೀಚ್ ಒಳಗಡೆ, ಟ್ರಯಂಪು ಫೋಟೋ ತೆಗಿಬೇಕು ಅಂತ. ಸಖತ್ ಸುಸ್ತಾಗೋಯ್ತು ನನಗೆ. ಮೇಲೆ ಎತ್ತಿ ಎಲ್ಲ ಪಾರ್ಕ್ ಮಾಡಿ ಸೂಪರ್ ಆಗಿದೆ. ಬೀಚ್ ಮಾತ್ರ ಒಬ್ಬೊಬ್ಬರೇ ಇಲ್ಲಿ ಯಾರು ಇಲ್ಲವೇ ಇಲ್ಲ ಜನರು. ಅಲ್ಲಿ ನೋಡಿ ಕ್ರಿಕೆಟ್ ಎಲ್ಲ ಆಡ್ತವ್ರೆ, ಆ ಕಡೆ ಕಾಣಿಸ್ತಿಲ್ಲ, ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಕ್ರಿಕೆಟ್ ಎಲ್ಲ ಆಡ್ತವ್ರೆ ಎಲ್ಲ. ಹಾಯ್, ಯಾರದು? ಎಲ್ಲ ಅವ್ರವ್ರಿಗೆ ವಿಡಿಯೋ ಕಾಲ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಥರ್ಡ್ ಡೇ ಇವತ್ತು. ಎಲ್ಲ ಗಾಡಿನ ಮಳೆ ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ ಸಾಗರದಲ್ಲಿ. ಅದಕ್ಕೆ ವಾಶ್ ಮಾಡೋಕ್ಕೆ ಮನೆ ಈಚೆ ಕಡೆ ಹಾಕ್ಬಿಟ್ಟಿದ್ದೀವಿ ಗಾಡಿನ, ಎಲ್ಲ ಗಾಡಿನೂ. ಆಗಿಲ್ಲ ಇವತ್ತು ಬರೀ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ತಿರ್ಗಾ ಸಾಯಂಕಾಲ ನಾವು ವರ್ದಾಳಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ಟೆಂಪಲ್ಗೆ. ಸೊ ನೋಡೋಣ ಏನಾಗುತ್ತೆ ಅಂತ. 4th ಡೇ ರಿಟರ್ನ್. ಸೊ ಇವತ್ತು ಫುಲ್ ರೆಸ್ಟೇ ಮಾಡಿದ್ದು, ನಾನೇನು ವ್ಲಾಗ್ ಮಾಡೋಕ್ಕೆಲ್ಲ ಆಗಿಲ್ಲ. ಬಟ್ ಇವತ್ತು ನೈಟು ಆ ಇಕ್ಕೇರಿ ರೋಡ್, ವರ್ದಳ್ಳಿಯಿಂದ ಇಕ್ಕೇರಿ ಹೋಗೋ ರೋಡಲ್ಲಿ ಒಂದು ಸ್ವಲ್ಪ ರೀಲ್ಸ್ ಎತ್ತೋಣ ಅಂತ ಅನ್ಕೋತಾ ಇದ್ದೀನಿ. ರೀಲ್ಸ್ ಎತ್ತಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಇದು ಇನ್ಸ್ಟಾಗ್ರಾಮ್ಗೆ ಆಗೋಕ್ಕೆ. ಲಾಸ್ಟ್ ಟೈಮ್ ನಾನು ವರ್ಟಿಕಲಾಗಿ ಎದ್ಬಿಟ್ಟಿದ್ದೆ. ಸೊ ಈ ಸತಿ ನೋಡೋಣ. ಚಿಲ್ಕ ಹಾಕ್ಬಿಟ್ಟಿದ್ದೀನಿ. ಆ ನೀರುದಕ್ಕೆ ನಾನು ಬಾಗಿಲಿಂದ ಈಚೆ ಕಡೆ ಹಾಕ್ಬಿಟ್ಟು ಚಿಲ್ಕ ಹಾಕ್ಬಿಟ್ಟಿದ್ದೀನಿ. ಹೇಳ್ಬೇಕು ತಾನೆ. ಎದುರ್ಕೊಂಡಿದ್ದು ಗೊತ್ತಾ ಕ್ಯಾಮ್ರಾದಲ್ಲಿ ಜಾಗ ಅಲ್ಲಿ ತೋರಿಸ್ಬೇಕಲ್ಲ. ಫುಲ್ಲು ಗಾಡಿ ಎಲ್ಲ ವಾಶ್ ಔಟು. ಏನು ಕರೆಂಟ್ ತೆಗೆದ್ಬಿಟ್ರಲ್ಲ ಸಡನ್ ಆಗಿ. ಓಕೆ, ನಾನು ತಿರ್ಗಾ ಸಿಗ್ತೀನಿ ಒಂದು ಸ್ವಲ್ಪ ಹೊತ್ತು. ಫಸ್ಟ್ ಇದು ಮುಗಿಸ್ಬಿಡು. ಹಿಂಗೆ ಮಳೆ ನೀರಲ್ಲಿ, ಆ ಬಿಲ್ಡಿಂಗ್ ಇಂದ ಬಂದಿರೋ ನೀರಲ್ಲಿ ಎತ್ಕೊಂಡ್ಬಿಟ್ಟು ಜೋರ ಬಡಿ ಫಸ್ಟು ಹೇಳ್ತೀನಿ. मैं डाल साजी डग 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 डंक नक 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 आई थो डेड बॉडी म्यूजिक ಅದ್ಬೆ ಲಾಕ್ ಮಾಡು. ಹೆಂಗೆ ಹಂಗ ಕಾಡು. ಏನೋ ಎಫ್ಬಿಯಾಗಿ ಮಾಡ್ತಾ ಇದ್ದೀರಾ ಕ್ಲೀನಿಂಗು. ಒಂದು ನಿಮಿಷ. ತಂಗೆಲ್ಲ ಸ್ಕ್ರಾಂಬ್ಲರ್ ಗಾಡಿನೋ ಅಷ್ಟಪುರ ಕರು ಜಾಯಿನ ಮಡ್ತು ಈಸಿ ಮಿಗೆಲ್ ಅಂತ ತಿತ್ಲಿ ಆಯ್ನ ನೈ ತಂತು ಮಡ್ಗಾಡ್ ಪುರ ನಾನು ಸೆಂಟರ್ ಸ್ಟ್ಯಾಂಡೇ ಇದೆಯಲ್ಲ, ನಾನು ತೆಗೆದೆ ಸೆಂಟರ್ ಸ್ಟ್ಯಾಂಡ್. ಅಲ್ಲಿ ಊದ್ಕೊಂಡಿದ್ದು ಫುಲ್ ಕ್ಲೀನು. ಹೆಲ್ಮೆಟ್ ಹಾಕು. ಫಸ್ಟ್ ಟೈಮ್ ಗಾಡಿ ಕ್ಲೀನ್ ಮಾಡ್ತೀರಾ ನಾಳೆ? ಹೆಲ್ಮೆಟ್ ಹಾಕೊಂಡು ಅಲ್ಲಿ ಆಲ್ರೆಡಿ ಬೀಚಲ್ಲಿ ನಿಂದು ವಿಡಿಯೋ ತೆಗ್ದಿದ್ದೀನಿ ನಾನು. ಏನೂ ಇಲ್ಲ, ಅಲ್ಲಿ ಬರುತ್ತೆ ನೋಡ್ಕೊಂಡ್ಬಿಡಿ. ಇವ್ನ ಇನ್ಸ್ಟಾಗ್ರಾಮ್ ಐಡಿ ನಾನು ಇಲ್ಲಿ ಕ್ಯಾಪ್ಷನ್ ಅಲ್ಲಿ ಬರುತ್ತೆ, ಇಲ್ಲಿ ನಾನು ಬೆರಳು ತೋರಿಸಿರೋ ಕಡೆ. ಅವ್ನಿಗೇನು ಕಾನ್ಫಿಡೆನ್ಸ್ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲೂ ಫೇಸ್ ರಿವೀಲ್ ಮಾಡಿಲ್ಲ ಅಂತ ಅವ್ನಿಗೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಫೋಟೋನೇ ಹಾಕ್ಬಿಡ್ತೀನಿ. ಬ್ರೆಂಬೋ ನೋಡ್ಕೊಬಿಡಿ. ಬ್ರೆಂಬೋನೋ ಬೋಬೋನಾ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾನೆ. ಒಂದಿನಾನು ಮೊಬೈಲ್ ಆರ್ಡರ್ ಇದೆ ಅಷ್ಟೇ, ಒಂದೇ ದಿನಾನು ಮ್ಯಾಪ್ ಹಾಕಿಲ್ಲ ಅದ್ರಲ್ಲಿ. ಹುಚ್ಚ ಬಿಡಿದೀನಿ.
ಕಾರಿಗೆ ನಮಗೆಲ್ಲ ಗೊತ್ತಾಗೋಯ್ತು. ತಗೊಂಡು ಹಾಕಿದ್ದಾರೆ ಅಂಕಲ್, ಸುಮ್ಮನೆ ಹೋಲ್ಡರ್ ಹಾಕಿದೆ ನಂದು ರಿಮ್ಮು ರಸ್ಟ್ ಆಗ್ಬಿಟ್ಟಿದ್ಯಾ? ರಫ್ ಅಲ್ಲ, ಏನಾಗಿದೆ ಅದು ನೀನು ಕುಡ್ಕೊಂಡು ಸೈಡ್ ಸ್ಟ್ಯಾಂಡ್ ಹಾಕಿ. ಇಲ್ಲ ಕ್ರೋಮ್ ಇಲ್ಲ, ಅದು ಕ್ರೋಮ್ ಇದ್ರೂ ಇಲ್ಲಿ ನೋಡಿ ಇಲ್ಲ, ಅದಕ್ಕೆ ಅವನು ಎತ್ತಕ್ಕಾಗಿಲ್ಲ ವಿಜಯ್. ಏನಿಲ್ಲ, ಅದು ಮೆಟಲ್, ಅದು ಕ್ರೋಮ್ ಅಲ್ಲ. ಅದು ನಂದೇನಾಗ್ಬಿಟ್ಟೈತೆ ಅಂದರೆ ಮೆಟಲ್ ಇದು ಇದನ್ನು ಕೊಡ್ಬೇಕಾದ್ರೆ ಕ್ಲೀನಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅವರು. ಅಲ್ಲಿ ನೋಡ ಟೈರ್ ಎಲ್ಲ ಕ್ಲೀನ್ ಮಾಡ್ದ. ಇಲ್ಲಿ ನೋಡಿ ಕಳ್ಕೊಂಡು ಹೋಗೋಣ. ಒಳ್ಳೆ ಮಜಾ ತೋರಿಸ್ತೀನಿ. ಕ್ಲೀನ್ ಎಲ್ಲ ಮಾಡ್ಬಿಟ್ಟು ರೆಡ್ ವಿಚ್ ರೆಡ್ ಒಂದು ಸ್ವಲ್ಪ ಕಲರ್ ಇನ್ನೊಂದು ಬೈಕರ್ಸ್ ಗ್ರೂಪ್ ಬಂದೈತೆ. ಇದೊಂದೇ ಫ್ರೆಂಡ್ ಇದೇ ಎಲ್ಲ ತಿನ್ನೋದು, ಬೇರೆ ಯಾರಿಗೂ ತಿನ್ನಕ್ಕೂ ಬಿಡಲ್ಲ. ಟೈರ್ಗೆಲ್ಲ ಕೊಚ್ಚೆ ಅಂಟ್ಕೊತಾ ವರ್ಷದೆಲ್ಲ ವರ್ಷದ್ರಿ. ಏನ್ ಮಾಡ್ತಿದ್ಯಾ? ನನ್ನ ಗಾಡಿ ತಳ್ತೀಯ ಒಂದು ಸ್ವಲ್ಪ? ಎಲ್ಲಿಗೆ ಹಾಕ್ತೀಯಾ? ಆಚೆ ಹಾಕ್ತೀನಿ ಅಲ್ಲಿ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ. ಏನೋ ಪುಷ್ ಮಾಡ್ತಾರಂತೆ, ನೋಡೋಣ ನಾನು ಅದೇನು ಪುಷ್ ಮಾಡ್ತಾರೆ ಅಂತ. ಕರೆಂಟ್ ಲೈಟ್ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ನನಗೆ ಆಚೆ ಲೈಟ್ ಬರ್ತಿದೆ. ಹಿಂದೆ ಬಿಡು ಒಂದು ನಿಮಿಷ. ನೀನೇ ಹೇಳ್ದೆ ಇರೋಲ್ಲ. ಸೂಪರ್ ಟೈರ್ ಒಂದು ಬಿಟ್ಬಿಟ್ಟು ಅಟ್ಲೀಸ್ಟ್ ಮೇಲ್ಗಡೆ ಪಾರ್ಟ್ ಎಲ್ಲ ಕ್ಲೀನ್ ಮಾಡಿದ್ವಿ. ಆಂಟಿ ಇಲ್ಲೆಲ್ಲ ನೀವು ಒರೆಸಿದ್ದೀರಾ? ನೀನ್ ಹೆಲ್ಮೆಟ್ ತೆಗ್ದಿದ್ಯಾ? ರೆಕಾರ್ಡ್ ಆಗ್ತಾ ಇದೆ, ಮಾತಾಡಿದ್ ಅಪ್ಪ ಅಮ್ಮ ಕಳಿಸ್ತೀನಿ ಬಾ. ಯಾರು ಹಿಡ್ಕೊಳ್ತೀರಾ? ಸಾಮಾನ್ಯ ಅಷ್ಟೇ ರೊಟೇಟ್ ಹೊತ್ತು ಅವ್ನು ಚಿರುಕ್ಸಲ್ಲ, ಅವ್ನು ಟೈರೆಲ್ಲ ಮುಟ್ಟಲ್ಲ, ಅದಕ್ಕೆ ಗಾಡಿ ಇಟ್ಕೊತವನೆ. ಎಂತ ಆಯ್ತು ನಾನು ತಿರುಗಿಸ್ತೀನಿ ಅಪ್ಪ. ಆಯ್ತು ಈಗ ನಾನು ಬೇಡ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಲ್ಲ, ಬಾ ನಾನೇ ಹೇಳ್ತೀನಿ ಅಂತ. ನೀವಂತ ತಕ್ಷಣ ಇಲ್ಲ ಬೇಗ ತಿರ್ಸ್ಬೇಕು ಅಂತ ಪ್ಲೀಸ್ ಇರ್ತೀನಿ. ಹಿಂಗ್ ಮಾಡ್ಲಾ? ಯಾವ ಸೈಡ್ ರೊಟೇಟ್ ಮಾಡು ಬೇಗ. ಹಂಗ್ ಮಾಡಿದ್ರೆ ಮುಗೀತು. ಮತ್ತಿನ್ ಯಾವ ಕಡೆ ಹಿಂಗ್ ಮಾಡು, ತಿರ್ಗಿ ಸಾಕು. ಬೇಗ ಹಾಕು. ಕೋತ್ ನನ್ ಮಗ ನೀನು. ಅವ್ನು ತೆಗ್ದೇ ಬಿಟ್ನಲ್ಲೋ, ಕ್ಯಾಬೆ ತೆಗ್ನಲ್ಲೋ. ಇನ್ನ ಹಾಕಲ್ವಾ ಆ ಕಡೆ ಎಲ್ಲ? ಏನೋ ಅಷ್ಟೇನಾ? ನಂದಕ್ಕೆ ಮಾತ್ರ ಎಕ್ಸ್ಟ್ರಾ ಹಾಕ್ಬಿಟ್ಟು ಹಾಳು ಮಾಡ್ತಿದ್ಯಾ ಗಾಡಿನ? ಸ್ಮೂತ್ ಆಗಿ ಚೈನ್ ಮಾರ್ಬಿಡ್ಲಿ ಅಂತ ನಂಗೆ. ಗಾಡಿ ಸ್ಲೈಡ್ ಆದ್ರೆ ಚೈನು ಸ್ಲೈಡ್ ಆಗ್ಲಿ ಅಂತ. ಏನೋ ಫೇಸ್ ಇರುತ್ತೆ, ಎಂಡಿಂಗ್ ಅಂತ ಹಾಕಿ ಫೋಟೋ ಹಾಕ್ಬಿಡೋ ಒಂದು. ನಮಸ್ಕಾರ ಎಲ್ರಿಗೂ. ಇವತ್ತು 4ನೇ ದಿನ, ಕೊನೆಗೂ ಮಳೆ ನಿಂತ್ಕೊಂಡ್ಬಿಟ್ಟಿದೆ ಸಾಗರದಲ್ಲಿ. ಆದರೆ ಇವತ್ತು ವಾಪಸ್ ಬೆಂಗಳೂರಿಗೆ ಹೊರಡಕ್ಕೆ ರೆಡಿ ಆಗಿದ್ದೀವಿ. ಸೊ ಇವತ್ತಿನ ಪ್ಲ್ಯಾನ್ ಏನೂ ಇಲ್ಲ ಅಷ್ಟೊಂದು, ಜಸ್ಟ್ ಚಿತ್ರದುರ್ಗದ ಸೈಡಿಂದ ಹಂಗೆ ಹೊರಟೋಗ್ಬಿಡೋಣ ಅಂತ. ಆದರೆ ಏನು ರೀಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ನೋ ಅದು ಮಾಡೋಕ್ಕಾಗಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇಕ್ಕೇರಿ ರೋಡ್ಗೆ ಹೋಗ್ಬಿಟ್ಟು, ಆದರೆ ಅದು ಮಾಡೋಕ್ಕಾಗಿಲ್ಲ. ಸೊ ಹೋಪ್ಫುಲಿ ನೆಕ್ಸ್ಟ್ ಜರ್ನಿಲಿ ಆಗ್ಬೋದೇನೋ. ಸೊ ಅಲ್ಲಿ ಗಂಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ.